ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಜಿಎಂ ಸಿದ್ದೇಶ್ವರ ಅವರು ತಮ್ಮ ಕ್ಷೇತ್ರಕ್ಕೆ ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರದಿಂದ ಮಂಜೂರು ಮಾಡಿಸಿ ನಗರವನ್ನು ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಸುಸಜ್ಜಿತ ನಗರವಾಗಿ ಅಭಿವೃದ್ಧಿಗೊಳಿಸಿದ್ದಾರೆ. ಅವುಗಳಲ್ಲಿ ದಾವಣಗೆರೆ ನಗರದಲ್ಲಿ 20 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ ಹೊಸ ರೈಲ್ವೆ ನಿಲ್ದಾಣ ಬಹಳ ಮುಖ್ಯವಾದುದು. ಉತ್ತರ ಮತ್ತು ದಕ್ಷಿಣ ಭಾರತಕ್ಕೆ ಅನೇಕ ರೈಲುಗಳು ಈ ನಿಲ್ದಾಣದ ಮೂಲಕ ಹಾದು ಹೋಗುತ್ತವೆ. ಹಾಗಾಗಿ ಇಲ್ಲಿ ಪ್ರಯಾಣಿಕರು ಹೆಚ್ಚು ಸಂಖ್ಯೆಯಲ್ಲಿ ರೈಲ್ವೆ ಸೇವೆಯನ್ನು ಬಳಸುತ್ತಾರೆ. 2 ಟ್ರ್ಯಾಕ್ ಇದ್ದ ರೈಲು ಹಳಿಗಳನ್ನು 4 ಟ್ರ್ಯಾಕ್ಗಳಿಗೆ ಏರಿಸಲಾಗಿದೆ. ತಣ್ಣನೆಯ ಕುಡಿಯುವ ನೀರು, ಎಲ್ಲಾ ಪ್ಲಾಟ್ಫಾರ್ಮ್ಗಳಲ್ಲಿ ಫ್ಯಾನ್ ವ್ಯವಸ್ಥೆ, ಪ್ಲಾಟ್ಫಾರ್ಮ್ ದಾಟಲು ಎಲಿವೇಟರ್ ವ್ಯವಸ್ಥೆ ಮಾಡಲಾಗಿದೆ. ಸಂಪೂರ್ಣ ಸ್ವಚ್ಛತೆ ಕಾಪಾಡಲಾಗಿದೆ. ಒಟ್ಟಾರೆ ಈಗ ದಾವಣಗೆರೆ ನಗರ ರೈಲ್ವೆ ನಿಲ್ದಾಣ ಈಗ ಅತ್ಯಾಧುನಿಕ ವ್ಯವಸ್ಥೆಗಳೊಂದಿಗೆ ಕಂಗೊಳಿಸುತ್ತಿದೆ. ಪ್ರಯಾಣಿಕರು ಹೆಚ್ಚು ಅನುಕೂಲವನ್ನು ಪಡೆಯುತ್ತಿದ್ದಾರೆ. ಜಿಎಂ ಸಿದ್ದೇಶ್ವರ ಅವರು ಇಂತಹ ಇತರೆ ಹಲವಾರು ಯೋಜನೆಗಳನ್ನು ದಾವಣಗೆರೆಗೆ ತರುವ ಮೂಲಕ ದೂರದೃಷ್ಟಿಯುಳ್ಳ ಜನಪರ ನಾಯಕರು ಎಂಬುದನ್ನು ಸಾಬೀತುಪಡಿಸಿದ್ದಾರೆ.